ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಮೇಲೆ. ನೋಡಿ, ಇಲ್ಲಿ ಇಷ್ಟೊಂದು ರೆಸಿಸ್ಟೆನ್ಸ್ ಗಳನ್ನ ಕೊಟ್ಟಿದ್ದಾರೆ. ಏನಂತ ಕೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದ ಈಕ್ವಲೆಂಟ್ ರೆಸಿಸ್ಟರ್ ಆರ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಎ ಮತ್ತೆ ಬಿ ಪಾಯಿಂಟ್ ಮಧ್ಯೆ ಇರುವಂತಹ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಯಾವ ಸೀರೀಸ್ ಅಲ್ಲಿ ಇದಾವೆ, ಯಾವ ಪ್ಯಾರಲಲ್ ಆಗಿದಾವೆ ಅಂತ ನಮಗೆ ಗೊತ್ತಾಗಬೇಕು. ಅಂತ ಅಂದ್ರೆ ರೀಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗಬೇಕು. ಈಗ ನೋಡಿ, ಇಲ್ಲಿ 5 ಓಮ್ ರೆಸಿಸ್ಟೆನ್ಸ್ ಮತ್ತೆ 3 ಓಮ್ ರೆಸಿಸ್ಟೆನ್ಸ್ ಇವೆರಡು ಕೂಡ ಏನಿದಾವೆ, ಸೀರೀಸ್. ಸೊ ಏನಾದ್ರೂ ಕೂಡ ರೆಸಿಸ್ಟೆನ್ಸ್ಗಳು ಸೀರೀಸ್ ಆಗಿದ್ರೆ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ತೀವಿ, ಡೈರೆಕ್ಟ್ಲಿ ಆಡ್. ಅದೇ ಏನಾದ್ರೂ ಕೂಡ ಪ್ಯಾರಲಲ್ ರೆಸಿಸ್ಟೆನ್ಸ್ಗಳು ಇದಾವೆ ಅಂತ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ನಾವು ಫಸ್ಟ್ ರೆಸಿಪ್ರೋಕಲ್ ಮಾಡಬೇಕು. ರೆಸಿಪ್ರೋಕಲ್ ಮಾಡಾದ್ಮೇಲೆ ಏನ್ ಮಾಡಬೇಕು, ಆಡ್ ಮಾಡಬೇಕು. ಆಡ್ ಮಾಡಾದ್ಮೇಲೆ ಆ ಆನ್ಸರ್ ಅನ್ನ ನಾವೇನ್ ಮಾಡಬೇಕು, ರೆಸಿಪ್ರೋಕಲ್ ಮಾಡಬೇಕು. ಸರಿನಾ? ಏನಾದ್ರೂ ಕೂಡ ಪ್ಯಾರಲಲ್ ರೆಸಿಸ್ಟೆನ್ಸ್ಗಳು ಬಂದ್ರೆ ರೆಸಿಪ್ರೋಕಲ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ 20 ಓಮ್ 30 ಓಮ್ ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ 1/20 ಪ್ಲಸ್ 1/30 ಆ ತರ ಆಡ್ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಆ ಆನ್ಸರ್ ಏನ್ ಬರುತ್ತೆ ಅದನ್ನ ಮತ್ತೆ ರೆಸಿಪ್ರೋಕೇಟ್ ಮಾಡ್ಬೇಕಾಗತ್ತೆ. ಸೊ ಏನಾದ್ರೂ ಕೂಡ 2 ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ಈ ಒಂದು ಫಾರ್ಮುಲಾ ನಾನು ಏನ್ ಬರೀತೀನಲ್ಲ ಅದು ಕೇವಲ 2 ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಮಾತ್ರ. ಗೊತ್ತಾಯ್ತಾ? ಈಗ ಸೀರೀಸ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಎಷ್ಟಾದ್ರೂ ಇರ್ಲಿ ಅವು ರೆಸಿಸ್ಟೆನ್ಸ್ಗಳು ಆಡ್ ಮಾಡ್ತಾ ಹೋಗ್ತೀವಿ. ಆದ್ರೆ ಪ್ಯಾರಲಲ್ ಆಗಿ ಏನಾದ್ರೂ 2 ರೆಸಿಸ್ಟರ್ಗಳಿದ್ರೆ ಅವುಗಳನ್ನ R1 ಇಂಟು R2 ವರ್ಲ್ ಡಿವೈಡೆಡ್ ಬೈ R1 ಪ್ಲಸ್ R2 ಈ ಒಂದು ಫಾರ್ಮುಲಾ ಪ್ರಕಾರ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಏನು, 2 ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ಮಾತ್ರ. ಅದಕ್ಕಿಂತ ಜಾಸ್ತಿ ಇದಾವೆ ಅಂತಂದ್ರೆ ನಾವು ಇದನ್ನ ಯೂಸ್ ಮಾಡೋಕ್ಕಾಗಲ್ಲ. ಮಾಮೂಲಿ ರೆಸಿಪ್ರೋಕಲ್ ಮಾಡಿ ಆಮೇಲೆ ಆಡ್ ಮಾಡಿ ಆಮೇಲೆ ರೆಸಿಪ್ರೋಕಲ್ ಮಾಡ್ಲೇಬೇಕಾಗತ್ತೆ. ಸರಿನಾ? 2 ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ದಾವೆ ಅಂತಂದ್ರೆ ಮಾತ್ರ ಈ ಒಂದು ಫಾರ್ಮೆಟ್ ಅನ್ನ ಯೂಸ್ ಮಾಡ್ಬೋದು. ಸೊ ಈಗ ನೋಡಿ, ಇಲ್ಲಿ ಫಸ್ಟ್ ಎಲ್ಲೆಲ್ಲಿ ಸೀರೀಸ್ ಇದಾವೆ, 5 ಓಮ್ ಮತ್ತೆ 3 ಓಮ್ ಎರಡು ಕೂಡ ಸೀರೀಸ್ ಅಲ್ಲಿ ಇದಾವೆ. ಸೊ ಏನ್ ಮಾಡ್ಬೋದು, 5 + 3 ವಿಚ್ ವಿಲ್ ಬಿ 8 ಓಮ್. ಸರಿನಾ? ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದಲ್ವಾ? ಸೊ ಈ ತರ ಡಾಟೆಡ್ ಆಗ್ತಾ ಇರ್ತೀನಿ ಲೈನ್ ಅನ್ನ, ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಯಾವ ಒಂದು ಸ್ಟೆಪ್ ಅಂತ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ 4 ಓಮ್ ಮತ್ತೆ ಈ 4 ಓಮ್ ಇವೆರಡು ಕೂಡ ಏನಾಗಿದ್ದಾವೆ, ಪ್ಯಾರಲಲ್ ಟು ಈಚ್ ಅದರ್. ಇದನ್ನ ನಾನು ರೀಡ್ರಾ ಮಾಡ್ಕೋಬಹುದು. ಬೇಕಾದ್ರೆ ತೋರಿಸ್ತೀನಿ ನೋಡಿ. ಇಲ್ಲಿ ಎ ಅನ್ನೋ ಪಾಯಿಂಟು, ಇದು ಬಿ ಅನ್ನೋ ಪಾಯಿಂಟ್. ಇಲ್ಲಿ 5 ಓಮ್ ರೆಸಿಸ್ಟೆನ್ಸ್ ಹಂಗೆ ಇರಲಿ. ನೆಕ್ಸ್ಟ್ ಇಲ್ಲೂ ಕೂಡ ಒಂದು 5 ಓಮ್ ರೆಸಿಸ್ಟೆನ್ಸ್ ಇದೆ, ಅದು ಕೂಡ ಹಂಗೆ ಇರಲಿ. ಈಗ ಇಲ್ಲಿ 8 ಓಮ್ ರೆಸಿಸ್ಟೆನ್ಸ್ ಇದೆ. ಸರಿನಾ? ದಿಸ್ ಈಸ್ 8 ಓಮ್ ರೆಸಿಸ್ಟೆನ್ಸ್. ಇಲ್ಲಿ ಇವೆರಡನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. 5 + 3 ಏನಾಯಿತು, 8 ಆಯಿತು. ಸೊ 8 ವಿಲ್ ಬಿ ಪ್ಯಾರಲಲ್ ಟು ದಿಸ್ 8 ಅಂತಂದ್ರೆ ಈ 8 ಇದೆಯಲ್ಲ, ಈ 8ಗೆ ಇವೆರಡು ಕೂಡ ಸೇರ್ಬಿಟ್ಟು ಪ್ಯಾರಲಲ್ ಆಗ್ತವೆ. ಸೊ ಈ ತರ ಬರಿತಾ ಹೋಗ್ಬೋದು. ಸೊ 8 ಓಮ್ ಮತ್ತೆ ಇದು ಕೂಡ 8 ಓಮ್ ಅಲ್ವಾ ಆಗಿದ್ದು. 5 + 3 = 8 ಓಮ್. ನೆಕ್ಸ್ಟ್ ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಇದೆ ನನಗೆ, 6 ಓಮ್ ರೆಸಿಸ್ಟೆನ್ಸ್. ಈ 6 ಓಮ್ ರೆಸಿಸ್ಟೆನ್ಸ್ ಈಸ್ ಪ್ಯಾರಲಲ್ ಟು 3 ಓಮ್ ರೆಸಿಸ್ಟೆನ್ಸ್. ಸರಿನಾ? 6 ಓಮ್ ರೆಸಿಸ್ಟೆನ್ಸ್ ಏನಾಗಿದೆ, 3 ಓಮ್ ರೆಸಿಸ್ಟೆನ್ಸ್ಗೆ ಪ್ಯಾರಲಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ 4 ಓಮ್ ಮತ್ತೆ 4 ಓಮ್ ಅನ್ನ ನಾವು ಯಾವ ರೀತಿ ರೀಡ್ರಾ ಮಾಡ್ಬೋದು ಅಂತಂದ್ರೆ, ಇದು 4 ಓಮ್ ರೆಸಿಸ್ಟೆನ್ಸ್ ಅಂತ ಅನ್ಕೊಳ್ಳಿ. ಈಗ ಇದನ್ನು ಕೂಡ ನಾವು ಇದೇ ಫಾರ್ಮೆಟ್ ಅಲ್ಲಿ ಬರಿತಾ ಹೋಗ್ಬೋದು. ಅಂದ್ರೆ ಈ ತರ, ಗೊತ್ತಾಯ್ತಾ? ಸೊ ಇಲ್ಲೊಂಚೂರು ಲೈನ್ ಆ ಕಡೆ ಈ ಕಡೆ ಆಗ್ತಾ ಇದೆ ನೋಡಿ. ಇಲ್ಲಿ ಇದು ಕೂಡ 4 ಓಮ್. ಸರಿನಾ? ಇವಾಗ ಏನಾಯ್ತು, 4 ಓಮ್ ಮತ್ತೆ 4 ಓಮ್ ಎರಡು ಕೂಡ ಪ್ಯಾರಲಲ್ ಆಗಿದಾವೆ. ಸೊ ಇವೆರಡನ್ನ ನಾವು ಇವಾಗ ಸಾಲ್ವ್ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ 6 ಮತ್ತೆ 3 ಓಮ್ ರೆಸಿಸ್ಟೆನ್ಸ್ ಇವೆರಡು ಕೂಡ ಪ್ಯಾರಲಲ್ ಆಗಿದಾವೆ. ಇವೆರಡನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇವೆರಡು ಪ್ಯಾರಲಲ್, ಸೊ ಇವೆರಡನ್ನು ಸಾಲ್ವ್ ಮಾಡಬೇಕು. ಇವೆರಡು ಕೂಡ ಪ್ಯಾರಲಲ್ ಆಗಿದಾವೆ, ಸೊ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇವೆರಡು ಕೂಡ ನಮಗೆ ಪ್ಯಾರಲಲ್ ಆದವು, ಇವೆರಡು ಕೂಡ ನನಗೆ ಪ್ಯಾರಲಲ್ ಆದವು. ಸೊ ಈ ಮೂರನ್ನು ಕೂಡ ನಾವು ಸಾಲ್ವ್ ಮಾಡಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಬರೆಯೋಣ. ನೋಡಿ, ಎರಡೇ ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿರೋದು. ಸೊ ಏನ್ ಮಾಡ್ಬೋದು, ಈ ಒಂದು ಫಾರ್ಮೆಟ್ ಅನ್ನ ಯೂಸ್ ಮಾಡ್ಬೋದು ಅಷ್ಟಕ್ಕೂ ಕೂಡ. ಸೊ 4 ಓಮ್ 4 ಓಮ್ ಇದಕ್ಕೆ ಯೂಸ್ ಮಾಡ್ತಾ ಹೋಗೋಣ. ಆರ್ ಪಿ ವಿಲ್ ಬಿ ಈಕ್ವಲ್ ಟು 4 × 4 ವರ್ಲ್ ಡಿವೈಡೆಡ್ ಬೈ 4 + 4. ಏನಾದ್ರೂ ಕೂಡ ಸೇಮ್ ರೆಸಿಸ್ಟರ್ಗಳಿದ್ರೆ 4 ಮತ್ತೆ 4, 8 ಮತ್ತೆ 8 ಅದೇನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ರಿಡ್ಯೂಸ್ಡ್ ಟು ಹಾಫ್. ಅಂತಂದ್ರೆ ಇಲ್ಲಿ 4 ಬರುತ್ತೆ, ಇಲ್ಲಿ 2 ಬರುತ್ತೆ. ಬೇಕಾದ್ರೆ ನೋಡಿ, 4 4 16 ಆಯ್ತು, ವರ್ಲ್ ಡಿವೈಡೆಡ್ ಬೈ 4 + 4 8. ಸೊ ವ್ಯಾಲ್ಯೂ ಎಷ್ಟಾಯ್ತು, 2. ಅಂತಂದ್ರೆ ಏನು ಒಂದು ಇರುತ್ತಲ್ಲ ರೆಸಿಸ್ಟರ್, ಅದ್ರದ್ದು ಹಾಫ್ ಆಗಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಏನಾದ್ರೂ ಕೂಡ ಸೇಮ್ ರೆಸಿಸ್ಟರ್ಗಳಿದ್ರೆ 4 ಮತ್ತೆ 4 ಸೇಮ್ ರೆಸಿಸ್ಟರ್, ಸೊ ಅದ್ರದ್ದು ಹಾಫ್ ಆಗಿ ನಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬರುತ್ತೆ. ನೆಕ್ಸ್ಟ್ 8 ಓಮ್ ಮತ್ತೆ 8 ಓಮ್ ಚೆಕ್ ಮಾಡೋಣ ಬೇಕಿದ್ರೆ. ಆರ್ ಪಿ ವಿಲ್ ಬಿ ಈಕ್ವಲ್ ಟು 8 × 8 ವರ್ಲ್ ಡಿವೈಡೆಡ್ ಬೈ 8 + 8. ಸೊ 8 8 64 ವರ್ಲ್ ಡಿವೈಡೆಡ್ ಬೈ 8 + 8 ಅಂತಂದ್ರೆ 8 2 16. ಸೊ 16 8 2 16, 8 8 64, 2 1 2 4 8. ಸೊ ಏನಾಯ್ತು, 4 ಆಯ್ತು. ನೋಡಿ, 8 ಹಾಫ್ ಏನು, 4. ಸೊ 4ಗೆ ನಮಗೆ ರಿಡ್ಯೂಸ್ ಆಗಿದೆ. ಸೊ ಇದ್ರದ್ದು ಅಷ್ಟು ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟು ಬಂತು, 4 ಓಮ್. ಇದ್ರದ್ದು ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 2 ಓಮ್. ನೆಕ್ಸ್ಟ್ ಇಲ್ಲಿ 3 ಮತ್ತೆ 6 ಪ್ಯಾರಲಲ್ ಆಗಿದಾವಲ್ಲ, ಅವುಗಳನ್ನ ಯೂಸ್ ಮಾಡ್ತಾ ಹೋಗೋಣ.
ಸೊ 3 into 6 whole divided by 3 plus 6. 6 3s are 18 whole divided by 6 plus 3 ಅಂದರೆ 9. 9 1s are 9 2s are 18. ಸೊ 2 ohm. ಇದ್ರ ವ್ಯಾಲ್ಯೂ 2 ohm, ಇದ್ರ ವ್ಯಾಲ್ಯೂ 2 ohm, ಇದ್ರ ವ್ಯಾಲ್ಯೂ 4 ohm. ಸೊ ಇವಾಗ ರೀಡ್ರಾ ಮಾಡ್ತಾ ಹೋಗ್ತೀನಿ ಸರ್ಕ್ಯೂಟ್ ಅನ್ನ. ಸೊ ಇಲ್ಲಿ ಬರೀತೀನಿ, ರೀಡ್ರಾ ಮಾಡಿ. ಎ ಪಾಯಿಂಟ್ ಹಂಗೆ ಇರುತ್ತೆ, ನೆಕ್ಸ್ಟ್ ಬಿ ಪಾಯಿಂಟ್ ಕೂಡ ಹಂಗೆ ಇರುತ್ತೆ. 5 ohm ರೆಸಿಸ್ಟೆನ್ಸ್ ಹಂಗೆ ಇರಲಿ, ನೆಕ್ಸ್ಟ್ ಇಲ್ಲೂ ಕೂಡ 5 ohm ರೆಸಿಸ್ಟೆನ್ಸ್ ಹಂಗೆ ಇರಲಿ. ನೆಕ್ಸ್ಟ್ ಇದಷ್ಟು ಕೂಡ ಸೇರಿಸ್ಬಿಟ್ಟು ಏನಾಯ್ತು, ನನಗೆ 4 ohm ರೆಸಿಸ್ಟೆನ್ಸ್ ಆಗಿದೆ. ಇದಷ್ಟು ಕೂಡ ಸೇರಿಸಿ ನನಗೆ 4 ohm ರೆಸಿಸ್ಟೆನ್ಸ್ ಆಗಿದೆ. ಇವೆರಡು ಕೂಡ ಸೇರಿ ನನಗೆ 2 ohm ರೆಸಿಸ್ಟೆನ್ಸ್ ಆಗಿದೆ, 2 ohm ರೆಸಿಸ್ಟೆನ್ಸ್. ನೆಕ್ಸ್ಟ್ ಇವೆರಡು ಕೂಡ ಸೇರಿಸ್ಬಿಟ್ಟು ನನಗೇನಾಗಿದೆ, 2 ohm ರೆಸಿಸ್ಟೆನ್ಸ್ ಆಗಿದೆ. ಈಗ ನೋಡಿ ಇಲ್ಲಿ 4 ohm ರೆಸಿಸ್ಟೆನ್ಸ್ ಮತ್ತೆ 2 ohm ರೆಸಿಸ್ಟೆನ್ಸ್ ಇವೆರಡು ಕೂಡ ಏನಾಗಿದ್ದಾವೆ, ಸೀರೀಸ್. ನೋಡಿ ಇಲ್ಲಿ ಈ ತರ ಒಂಥರ ಈ ತರ, ಗೊತ್ತಾಯ್ತಾ? ಸೊ ಸೀರೀಸ್ ಅಲ್ಲಿ ಇದಾವೆ 2 ಮತ್ತೆ 4. ಸೊ ಸೀರೀಸ್ ಅಲ್ಲಿ ಇದ್ರೆ ಏನ್ ಮಾಡಬೇಕು, 4 ohm plus 2 ohm ದಟ್ ಈಸ್ 6 ohm ಅಂತ ಬರೆದು ಬಿಡ್ಬೇಕು. ಸೊ ಈಕ್ವಲೆಂಟ್ ಸರ್ಕ್ಯೂಟ್ ಏನಾಗುತ್ತೆ, ಎ ಪಾಯಿಂಟ್ ಇಲ್ಲಿರುತ್ತೆ, ಬಿ ಪಾಯಿಂಟ್ ಇಲ್ಲಿರಲಿ. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ಡಿಪಿಕ್ಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಮಾರ್ಕ್ಸ್ ಅನ್ನ ಕೊಡಲ್ಲ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಸ್ಟೆಪ್ ಅನ್ನು ತೋರಿಸ್ತಾ ಹೋಗಿ. 5 ohm ರೆಸಿಸ್ಟೆನ್ಸ್, ಇಲ್ಲೂ ಕೂಡ ನನಗೆ ಒಂದು 5 ohm ರೆಸಿಸ್ಟೆನ್ಸ್ ಇದೆ, ಸರಿನಾ? ನೆಕ್ಸ್ಟ್ ಇಲ್ಲಿ ಒಂದು 2 ohm ರೆಸಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಇಲ್ಲೇನಾಯ್ತು, ನನಗೆ ಇವಾಗ ಇದು ಪ್ಯಾರಲಲ್ ಆಗಿ ಬರುತ್ತೆ, ಸರಿನಾ? ಇವೆರಡು ಕೂಡ ಆ್ಯಡ್ ಆಗ್ಬಿಟ್ಟು ಪ್ಯಾರಲಲ್ ಆಗ್ತವೆ 2 ohm ರೆಸಿಸ್ಟೆನ್ಸ್ಗೆ. ಏನಾದರೂ ಸೀರೀಸ್ ಅಲ್ಲಿ ಇದಾವೆ ಅಂತಂದ್ರೆ ಡೈರೆಕ್ಟ್ ಆಗಿ ಆ್ಯಡ್ ಮಾಡಬೇಕು. 4 + 2 is 6 ohm. ಈಗ 6 ohm ರೆಸಿಸ್ಟೆನ್ಸ್ ಮತ್ತೆ 2 ohm ರೆಸಿಸ್ಟೆನ್ಸ್ ಎರಡೂ ಕೂಡ ಪ್ಯಾರಲಲ್ ಅದು. ಸೊ ಪ್ಯಾರಲಲ್ ಅದು ಅಂತಂದ್ರೆ ನಾವೇನ್ ಮಾಡ್ಬೋದು, R1 × R2 whole divided by R1 plus R2 ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. RP will be equal to. ಸೊ 2 ಮತ್ತೆ 6 ಪ್ಯಾರಲಲ್ ಆಗಿರೋದ್ರಿಂದ 2 × 6 whole divided by 2 + 6. 6 2s are 12 ಆಯಿತು, 6 + 2 8 ಆಯಿತು, 2 4s are 8, 2 6s are 12, 2 2s are 4, 2 3s are 6. ಸೊ 3 divided by 2 ಅಂತಂದ್ರೆ ಎಷ್ಟಾಯಿತು, 1.5 ohm, ಸರಿನಾ? 3 divided by 2 ಅಂತಂದ್ರೆ 1.5 ohm. ಸೊ ಇದಷ್ಟು ಕೂಡ ಸೇರಿಸಿ ನನಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 1.5. ಸೊ ಈಗ ಸರ್ಕ್ಯೂಟ್ ಯಾವ ರೀತಿ ಬರೀಬಹುದು, ಎ ಪಾಯಿಂಟ್ ಇಲ್ಲಿದೆ, ನೆಕ್ಸ್ಟ್ ಬಿ ಪಾಯಿಂಟ್ ಇಲ್ಲಿದೆ, 5 ohm ರೆಸಿಸ್ಟೆನ್ಸು, 5 ohm ರೆಸಿಸ್ಟೆನ್ಸು ಇವೆರಡು ಕೂಡ ಸೇರಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು ನನಗೆ, 1.5 ohm ಬಂತು. ಸೊ ಈಗ ಈ ಮೂರು ಕೂಡ ಸೀರೀಸ್ ಅಲ್ಲಿ ಇದಾವೆ. ಸೊ 5 + 1.5 + 5 ಏನಾಗುತ್ತೆ, 5 + 5 10, 10 + 1.5 ಅಂತಂದ್ರೆ 11.5. ಸೊ ಏನಂತ ಬರೀಬಹುದು, ಎ ಅನ್ನೋ ಪಾಯಿಂಟ್ ಇಲ್ಲಿದೆ, ನೆಕ್ಸ್ಟ್ ಬಿ ಅನ್ನೋ ಪಾಯಿಂಟ್ ಇಲ್ಲಿದೆ, ಎ ಮತ್ತೆ ಬಿ ಮಧ್ಯೆ ಇರುವಂತಹ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 11.5 ohm. ಇದನ್ನು ಬರೀರ್ಬೇಕಿದೆ. 5 + 1.5 ohm will be equal to R equivalent, ಇದು will be equal to 11.5 ohm. ಸರಿನಾ? ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ತೋರಿಸ್ಕೋಬೇಕು. ಸೊ ಫೈನಲ್ ಆನ್ಸರ್ ಏನ್ ಬಂತು, 11.5 ohm. ಸೊ ನಾನು ಏನೇನು ಡಯಾಗ್ರಾಮ್ಗಳನ್ನ ಬರೀತಾ ಹೋಗಿದ್ದೀನಿ ಅದನ್ನೆಲ್ಲದನ್ನು ಕೂಡ ತೋರಿಸ್ಬೇಕು ವಿತ್ ಕ್ಯಾಲ್ಕುಲೇಷನ್ಸ್, ಸರಿನಾ? ಕ್ಯಾಲ್ಕುಲೇಷನ್ಸ್ ಅನ್ನು ಕೂಡ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಯಾಕಂತಂದ್ರೆ ಈ ತರದ್ದು ಪ್ರಾಬ್ಲಮ್ಗಳನ್ನ ಕೇಳ್ತಾರೆ ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಮೇಲೆ. ಒಂದು 3-4 ಪ್ರಾಬ್ಲಮ್ ಅನ್ನ ಕಲ್ತ್ಕೊಂತ ಹೋದಾಗ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.